ಹಾನಗಲ್ ತಾಲೂಕಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನಾನು ರಾಮನಗೌಡ ಬಸವಗೌಡ ಪಾಟೀಲ್ ಅಂತೇಳಿ JDS ತಾಲೂಕು ಅಧ್ಯಕ್ಷರು ಹಾನಗಲ್. ಈ ಹಿಂದೆ ಒಂದು 3-4 ದಿನದ ಹಿಂದೆ ನಾವು ಹಾನಗಲ್ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಕುರಿತು ಸನ್ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ JDS ಪಕ್ಷದ ವತಿಯಿಂದ ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿಯನ್ನು ಹಾವೇರಿ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮುಡಿಸ್ತಕ್ಕಂಥ ವ್ಯವಸ್ಥೆಯನ್ನು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ನಾವು ಮಾಡಿರ್ತಕ್ಕಂಥದ್ದು ಒಂದು ಪ್ರಚಲಿತ ವಿಷಯ. ಆ ಒಂದು ವಿಷಯ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಿನ್ನೆ ಅಧಿವೇಶನದಲ್ಲಿ ಚರ್ಚೆಯಾಗಿ ಆ ಚರ್ಚೆ ಒಂದು ಒಳ್ಳೆಯ ಪರಿಣಾಮಕಾರಿ ಒಂದು ನಿರ್ಧಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಸಂತಸದ ವಿಚಾರ. ಮತ್ತು ನಮ್ಮ JDS ಪಕ್ಷ ಒಂದು ಮಾಡಿರ್ತಕ್ಕಂಥ ಒಂದು ಕೆಲಸದ ಒಂದು ಇದು ಶ್ಲಾಘನೆ. ಅದೇ ರೀತಿಯಾಗಿ ನಮ್ಮ S1 TV ಚಾನಲ್ ಇವರು ಕೂಡ ಇದನ್ನು ಒಳ್ಳೆಯ ಒಂದು ರೀತಿಯಿಂದ ಇದನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ನ್ಯೂಸ್ ಚಾನಲ್ ಕೂಡ ತುಂಬ ಕೆಲಸ ಮಾಡಿದೆ. ಹಾಗಾಗಿ ಹಾನಗಲ್ ತಾಲೂಕಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ನನ್ನ ವಿನಮ್ರ ಮನವಿ ಏನಂತ ಹೇಳಿದರೆ, ಮೈಕ್ರೋ ಫೈನಾನ್ಸ್ಗಳಲ್ಲಿ ನೀವು ಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥವರು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಅದರ ಪ್ರಕಾರ ತಾವು ನಡ್ಕೋಬೇಕು. ಅಚಾನಕ್ ಏನಾದರೂ ನಿಮಗೆ ಬಂದು ಮೈಕ್ರೋ ಫೈನಾನ್ಸಿನವರು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಏನಾದರೂ ತಾವು ಮಾಡಿದರೆ ಅತಿ ಹತ್ತಿರದ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗಿ ತಾವು ಕಂಪ್ಲೇಂಟ್ ಕೊಡಬೇಕು. ಏನಾದರೂ ಸಮಸ್ಯೆ ಬಿದ್ದರೆ ನಮಗೆ ಕಾಲ್ ಮಾಡಿ, ನಾವು ನಿಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಒಂದು ಈ ಸಂದೇಶವನ್ನು ಕೊಡ ಬಯಸ್ತೇನೆ. JDS ಪಕ್ಷದ ವತಿಯಿಂದ ನಮ್ಮ HD ಕುಮಾರಸ್ವಾಮಿಯರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಂತ್ರಿಗಳು ಹಾಗೂ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡ ಸಾಹೇಬರು ಕೂಡ ಈ ವಿಚಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಅತಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ 15ರಿಂದ 16 ಜನ ಆತ್ಮಹತ್ಯೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಆಗಿದೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಕೂಡ ಮೊನ್ನೆ ವರ್ದಿಯಿಂದ ಸುಮಾರು ಜನ ಬಂದಿದ್ದರು. ಆಮೇಲೆ ಕೊಪ್ಪದಿಂದ ಬೇರೆ ಬೇರೆ ಹಳ್ಳಿಯಿಂದ ಬಂದಿರತಕ್ಕಂಥದ್ದು ಇದೆ. ಆಮೇಲೆ ನಮ್ಮ ಪಕ್ಕದ ಹುಲ್ಲತ್ತಿ ಗ್ರಾಮದಲ್ಲಿ ಎಷ್ಟೋ ಕುಟುಂಬಗಳು ಊರು ಬಿಟ್ಟು ಹೋಗಿರ್ತಕ್ಕಂಥದ್ದು ಇದೆ. ಹಾಗಾಗಿ ನಾನೆಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ನನ್ನ ಮನವಿ ಏನಂತ ಹೇಳಿದರೆ, ನಿಮಗೇನಾದರೂ ಫೈನಾನ್ಸ್ನವರು ತೊಂದರೆ ಕೊಡ್ತಕ್ಕಂಥ ವಿಷಯ ಏನಾದರೂ ನಿಮ್ಮ ಹತ್ರ ಬಂದು ನೀವು ಕೆಲಸ ಮಾಡೋ ಜಾಗದಲ್ಲಿ ಬಂದು ನಿಮಗೆ ತೊಂದರೆ ಕೊಟ್ಟರೆ, ನಿಮ್ಮನ್ನು ಸಾರ್ವಜನಿಕವಾಗಿ ನಿಂತು ನಿಂದಿಸೋ ಕೆಲಸ ಮಾಡಿದರೆ, ನಿಮ್ಮ ಮನೆಯಲ್ಲಿ ಬಂದು ಕೂತ್ರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಾವು ಇದ್ದಲ್ಲಿಂದ ನೀವು ಇದ್ದಿರ್ತಕ್ಕಂಥ ಜಾಗಕ್ಕೆ ನಾವು ಬರ್ತೀವಿ. ಅವರಿಗೆ ಏನು ಸರ್ಕಾರದ ಗೈಡ್ಲೈನ್ ಇದೆ ಅಂತ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನಮ್ಮ JDS ಪಕ್ಷದಿಂದ ನಿಮಗೆ ಏನು ರಕ್ಷಣೆ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳಿದೆಯೋ ಅದನ್ನೆಲ್ಲ ನಾವು ಅತಿ ಹೆಚ್ಚಾಗಿ ನಾವು ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ತಾಲೂಕು ದಂಡಾಧಿಕಾರಿಗಳು, ತಾಲೂಕು PSI ಸಾಹೇಬರು, CPI ಸಾಹೇಬರು ಹಾಗೂ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, SP ಸಾಹೇಬರ ಗಮನಕ್ಕೂ ಕೂಡ ವಿಷಯವನ್ನು ತಂದು ತಮಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಆದರೆ ನಮ್ಮ JDS ಪಕ್ಷದ ವಿನಮ್ರ ಮನವಿ ಏನು ಅಂತ ಹೇಳಿದರೆ, ತಾವು ಯಾರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕೆಂತ ಹೇಳಿದರೆ, ನಿಮ್ಮಿಂದ ಒಂದು ಸಂಸಾರ ಇದೆ, ನಿಮ್ಮ ಮಕ್ಕಳು ಮರಿ ಇದ್ದಾರೆ, ಅವರ ವಿದ್ಯಾಭ್ಯಾಸ ಇದೆ, ಅವರ ಮುಂದಿನ ಜೀವನ ಇದೆ. ಹಾಗಾಗಿ ಅವರ ಭವಿಷ್ಯಕ್ಕೋಸ್ಕರ ಆದರೂ ಕೂಡ ತಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಅಂತಕ್ಕಂಥ ಒಂದು ಸಂದೇಶವನ್ನು JDS ಪಕ್ಷದ ವತಿಯಿಂದ ತಮಗೆ ಹಾನಗಲ್ ತಾಲೂಕಿನಲ್ಲಿ ಕೊಡ್ತಾ ಇದ್ದೇವೆ.